ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ KSRTC ನೌಕರರೇ, ಚಾಲಕರೇ, ನಿರ್ವಾಹಕರೇ, ಕಾರ್ಮಿಕರೇ ಹಾಗೂ ಕುಟುಂಬ ವರ್ಗದವರೇ, 4 ನಿಗಮಗಳು KSRTC ಇರ್ಬೋದು, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇರ್ಬೋದು, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇರ್ಬೋದು, ಪ್ರತಿಯೊಬ್ಬ ನೌಕರರಿಗೂ ಕೂಡ ಹೊಸ ವರ್ಷದ ಬಂಪರ್ ಗಿಫ್ಟನ್ನು ರಾಜ್ಯ ಸರ್ಕಾರ ಹೊಸ ವರ್ಷಕ್ಕೆ ಮುಂಚಿತವಾಗಿಯೇ ನೀಡಿದೆ. ಸುಮಾರು 1 ಕೋಟಿ ರೂಪಾಯಿವರೆಗೂ ಕೊಡುಗೆ ಹಾಗೂ ಎಷ್ಟೋ ವರ್ಷಗಳ ಕನಸನ್ನು ಈಡೇರಿಸುವಂಥ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಕೈ ಹಾಕಿದೆ. ಈ ಎಲ್ಲ ಬಂಪರ್ ಗಿಫ್ಟ್ಗಳು, ಸಿಹಿ ಸುದ್ದಿಗಳನ್ನು ನಿಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಹಗಲು ರಾತ್ರಿ ಎನ್ನದೇ ಜನಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇರೋಂಥ ಸಮಸ್ತ KSRTC ನೌಕರರು, ಕಾರ್ಮಿಕರು, ಚಾಲಕರು, ನಿರ್ವಾಹಕರು, ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ಹೊಸ ವರ್ಷಕ್ಕೆ ಮುಂಚಿತವಾಗಿ ಒಂದು ಬಂಪರ್ ಗಿಫ್ಟನ್ನು ನೀಡಿದೆ. ಆ ಬಂಪರ್ ಗಿಫ್ಟ್ ಎಷ್ಟೋ ವರ್ಷಗಳ ಕನಸುಗಳು, ಎಷ್ಟೋ ಹೋರಾಟದ ಫಲವಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀಡಿದರೆ, ಏನು ಗಿಫ್ಟನ್ನು ನೀಡಿದೆ ಅಂತ ಕೊನೆವರೆಗೂ ನೋಡಿ ಉಪಯೋಗಿಸಿಕೊಳ್ಳಿ. ರಾಜ್ಯದ ಪ್ರತಿಯೊಬ್ಬ KSRTC ಚಾಲಕರು, ನಿರ್ವಾಹಕರು, ನೌಕರರಿಗೆ ಸಿದ್ದರಾಮಯ್ಯರವರ ನೇತೃತ್ವದ ಸರ್ಕಾರದಿಂದ ಗುಡ್ ನ್ಯೂಸ್. ದೀರ್ಘಕಾಲದಿಂದ ವರ್ಗಾವಣೆ ನಿರೀಕ್ಷೆಯಲ್ಲಿದ್ದಂಥ ರಾಜ್ಯದ ರಸ್ತೆ ಸಾರಿಗೆ ನಿಗಮ KSRTC ಚಾಲಕರು, ನಿರ್ವಾಹಕರು, ನೌಕರರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ನೇತೃತ್ವದ ರಾಜ್ಯ ಸರ್ಕಾರ ನ್ಯೂ ಇಯರ್ನ ಗುಡ್ ನ್ಯೂಸನ್ನು ಕೊಟ್ಟಿದೆ. ಹೊಸ ವರ್ಷದ ಒಂದು ಗಿಫ್ಟನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸಾರಿಗೆ ನಿಗಮಗಳಲ್ಲಿ ಬಹುದಿನಗಳಿಂದ ಬೇಡಿಕೆಯಲ್ಲಿದ್ದ ಅಂತರ್ ನಿಗಮಗಳ ವರ್ಗಾವಣೆಗೆ ಅಧಿಕೃತವಾದ ಚಾಲನೆಯನ್ನು ಸರ್ಕಾರ ನೀಡಿದೆ. ದೀರ್ಘಕಾಲದಿಂದ ಟ್ರಾನ್ಸ್ಫರ್ ನಿರೀಕ್ಷೆಯಲ್ಲಿದ್ದಂಥ ರಾಜ್ಯದ ನೌಕರರಿಗೆ ಉಪಯೋಗ ಆಗುವಂತಹ ಮಾಹಿತಿಯನ್ನು ನೀಡಿದೆ. ಸಾರಿಗೆ ನಿಗಮಗಳಲ್ಲಿ ಬಹುದಿನಗಳಿಂದ ಬೇಡಿಕೆಯಲ್ಲಿದ್ದಂಥ ಅಂತರ್ ನಿಗಮದ ವರ್ಗಾವಣೆಗೆ ಅಧಿಕೃತವಾದ ಚಾಲನೆಯನ್ನು ನೀಡಿದೆ. ಉದಾಹರಣೆಗೆ KSRTCಲಿ ಇರೋರು BMTCಗೆ ಹೋಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. BMTCಲಿ ಇರೋರು, KSRTCಲಿ ಇರೋರು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ಹೋಗಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಇರ್ತಾರೆ. ಯಾವುದೋ ಒಂದು ಉದ್ದೇಶಕ್ಕಾಗಿ KSRTC ಅಲ್ಲಿ ಬಂದು ಅನಿವಾರ್ಯತೆಯಿಂದ ಅಪಾಯಿಂಟ್ ಆಗಿರ್ತಾರೆ. ಅವರ ತಂದೆ ತಾಯಿಯವರಿಗೆ ವಯಸ್ಸಾಗಿರುತ್ತೆ, ಅಲ್ಲಿಗೆ ಹೋಗಬೇಕು ಅನ್ನೋ ಒಂದು ಆಸೆ ಇರುತ್ತೆ, ತಂದೆ ತಾಯಿನ ನೋಡ್ಕೊಬೇಕು ಅನ್ನೋ ಆಸೆಯಿಂದ ಇರ್ತಾರೆ. ಆದರೆ ಟ್ರಾನ್ಸ್ಫರಿಗಾಗಿ ಟ್ರೈ ಮಾಡ್ತಾಯಿದ್ರು ಕೂಡ ಇದುವರೆಗೆ ಟ್ರಾನ್ಸ್ಫರ್ ಸಿಗ್ತಾ ಇರಲ್ಲ. ಕಪಲ್ ಬೇಸಿಸ್ ಮೇಲೂ ಕೂಡ ಟ್ರಾನ್ಸ್ಫರಿಗೆ ಟ್ರೈ ಮಾಡಿದ್ರು ಸಿಗ್ತಿರಲ್ಲ. ಅದಕ್ಕೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಜನವರಿ 1ರಿಂದಲೇ 2026 ಜನವರಿ 1ರಿಂದಲೇ ನೌಕರರ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ನಿರ್ಧಾರದಿಂದಾಗಿ ಕಳೆದ ಹಲವಾರು ವರ್ಷಗಳಿಂದ ತಮ್ಮ ಸ್ವಂತ ಜಿಲ್ಲೆಗಳಿಗೆ ಮರಳಲು ಹಂಬಲಿಸುತ್ತಿದ್ದ ನೌಕರರ ಮುಖದಲ್ಲಿ ಮಂದಹಾಸ ಮೂಡಿದೆ. KSRTC ವ್ಯವಸ್ಥಾಪಕ ನಿರ್ದೇಶಕರಾದ ಅಕ್ರಮ್ ಪಾಷಾರವರು ಈ ಕುರಿತು ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದರೆ, ಎಲ್ಲ ನಿಗಮಗಳ ಮುಖ್ಯಸ್ಥರಿಗೆ ಅಗತ್ಯ ಸೂಚನೆಯನ್ನು ನೀಡಿದರೆ ಜನವರಿ 1ರಿಂದ ಜನವರಿ 31ರವರೆಗೆ 1 ತಿಂಗಳ ಕಾಲ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಿದೆ. ಅರ್ಹ ನೌಕರರು ಸಾಮಾನ್ಯ ವರ್ಗಾವಣೆಯೇ ಅಥವಾ ಇಬ್ಬರು ಒಪ್ಪಿಗೆಯ ಮೇರೆಗೆ ಪರಸ್ಪರ ವರ್ಗಾವಣೆ, ಮ್ಯೂಚುವಲ್ ಟ್ರಾನ್ಸ್ಫರ್ ಅಥವಾ ಜನರಲ್ ಟ್ರಾನ್ಸ್ಫರ್ ಅಡಿಯಲ್ಲಿ ಒಂದು ನಿಗಮದಿಂದ ಮತ್ತೊಂದು ನಿಗಮಕ್ಕೆ ವರ್ಗಾವಣೆ ಕೋರಿ ಆನ್ಲೈನ್ ಅಥವಾ ನಿಗದಿತ ಮಾದರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಈ ಮೊದಲು ಜಾರಿಯಲ್ಲಿದ್ದ ನಿಯಮಗಳ ಪ್ರಕಾರ ಸಾರಿಗೆ ನೌಕರರಿಗೆ ತಾವು ಕೆಲಸ ಮಾಡುವ ನಿಗಮದ ವ್ಯಾಪ್ತಿಯಲ್ಲಿ ಮಾತ್ರ ವರ್ಗಾವಣೆ ಮಾಡೋಕ್ಕೆ ಅವಕಾಶ ಇತ್ತು. ಆದರೆ KSRTC ನೌಕರರು KSRTCಯಲ್ಲೇ ಇರಬೇಕಿತ್ತು.
BMTC ನೌಕರರು BMTCಯಲ್ಲೇ ಇರಬೇಕಿತ್ತು. KSRTCಗೆ ಅಥವಾ ಇತರೆ ನಿಗಮಗಳಿಗೆ ವರ್ಗಾವಣೆಗೆ ತಾಂತ್ರಿಕ ಅಡಚಣೆಗಳು ಇದ್ದವು. ಇದರಿಂದಾಗಿ ನೂರಾರು ಕಿಲೋಮೀಟರ್ ದೂರದ ಜಿಲ್ಲೆಗಳಲ್ಲಿ ಕೆಲಸ ಮಾಡುತ್ತಿದ್ದ ಸಾವಿರಾರು ನೌಕರರಿಗೆ ತಮ್ಮ ಕುಟುಂಬದಿಂದ ದೂರ ಉಳಿದ ಸಂಕಷ್ಟ ಅನುಭವಿಸುತ್ತಿದ್ದರು. ಇದೀಗ ಈ ಐತಿಹಾಸಿಕ ತೀರ್ಮಾನದ ಮೂಲಕ ನೌಕರರ ಹೋರಾಟಕ್ಕೆ ದೊಡ್ಡ ಜಯವನ್ನು ಸಿಕ್ಕಂತೆ ಆಗಿದೆ. ಪೂರ್ಣವಾಗಿ ವರ್ಗಾವಣೆ ಪ್ರಕ್ರಿಯೆ ಪಾರದರ್ಶಕವಾಗಿರುತ್ತೆ. ಜ್ಯೇಷ್ಠತೆ ಆಧಾರದ ಮೇಲೆ ಸೀನಿಯರಿಟಿ ಮತ್ತು ಮಾನವೀಯತೆ ಆಧಾರಕ್ಕೆ ಆದ್ಯತೆಯನ್ನು ಕೊಟ್ಟು KSRTC, BMTC, KKRTC, NWKSRTC ನಿಗಮಗಳ ನಡುವೆ ನೌಕರರ ಅದಲು ಬದಲು ಮಾಡಲು ಸುವರ್ಣಾವಕಾಶವನ್ನು ಮಾಡಿಕೊಟ್ಟಿದೆ. ವರ್ಷದ ಮೊದಲ ದಿನವೇ ಈ ಮಹತ್ವದ ಪ್ರಕ್ರಿಯೆ ಆರಂಭವಾಗ್ತಿದ್ದು ಸಾರಿಗೆ ನೌಕರರ ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿದೆ. ಹೊಸ ವರ್ಷದ ಬಂಪರ್ ಗಿಫ್ಟನ್ನು ರಾಜ್ಯ ಸರ್ಕಾರ ನೀಡಿದೆ ಅಂತಲೇ ಹೇಳ್ಬೋದು. ಸಿದ್ದರಾಮಯ್ಯ ಅವರವರ ನೇತೃತ್ವದ ಈ ರಾಜ್ಯ ಸರ್ಕಾರ ನೀಡಿರುವಂತಹ ಈ ಗಿಫ್ಟ್ಗಳ ಜೊತೆಯಲ್ಲಿ KSRTC, BMTC ಸೇರಿದಂತೆ 4 ನಿಗಮದ ನೌಕರರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡುವಂತಹ ಬಹುದಿನಗಳ ಬೇಡಿಕೆಯನ್ನು ರಾಜ್ಯ ಸರ್ಕಾರ ತಕ್ಷಣ ಈಡೇರಿಸಬೇಕು. KSRTC ನೌಕರರಿಗೆ ಬಾಕಿ ಇರುವಂತಹ 34 ತಿಂಗಳ ವೇತನವನ್ನು ಹಾಗೂ ಪಿಂಚಣಿ ಸೌಲಭ್ಯ, ಗ್ರ್ಯಾಜ್ಯುಟಿ ಸೌಲಭ್ಯ, EPFO ಸೌಲಭ್ಯಗಳನ್ನು ತಕ್ಷಣ ಜಾರಿ ಮಾಡಬೇಕು. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಹೊಸ ವರ್ಷದಲ್ಲಿ ಜಾರಿ ಮಾಡಿ ನೌಕರರ ಹಿತವನ್ನು ಕಾಪಾಡುವಂಥ, ಅವರ ಜೀವನಕ್ಕೆ ವರದಾನವಾಗುವಂಥ ಐತಿಹಾಸಿಕ ನಿರ್ಧಾರವನ್ನು ಸಿದ್ದರಾಮಯ್ಯರವರ ನೇತೃತ್ವದ ಸರ್ಕಾರ ತೆಗೆದುಕೊಳ್ಬೇಕು ಅಂತ ಹೇಳಿ KSRTC ನೌಕರರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಅದ್ರ ಜೊತೆಯಲ್ಲಿ KSRTC ನೌಕರರಿಗೆ ಮತ್ತೊಂದು ಬಂಪರ್ ಗಿಫ್ಟ್, KSRTC ಕುಟುಂಬ ವರ್ಗದವರಿಗೆ ಒಂದು ಬಂಪರ್ ಗಿಫ್ಟನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. 1 ಕೋಟಿವರೆಗೂ ಅಪಘಾತ ವಿಮೆ ಕೊಡುವಂತಹ ಒಂದು ಐತಿಹಾಸಿಕ ನಿರ್ಧಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ KSRTC, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾಗೂ ಯೂನಿಯನ್ ಬ್ಯಾಂಕ್ಗಳ ನಡುವೆ ಒಪ್ಪಂದ ಆಗಿದೆ. ಕರ್ನಾಟಕದ ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿರವರ ನೇತೃತ್ವದಲ್ಲಿ ಈ ಐತಿಹಾಸಿಕ ನಿರ್ಧಾರವನ್ನು ಕೈಗೊಂಡಿದೆ. ಬೆಂಗಳೂರಿನಲ್ಲಿ ಗುರುವಾರ ನಡೆದ ಕಾರ್ಯಕ್ರಮದಲ್ಲಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿರವರ ನೇತೃತ್ವದಲ್ಲಿ ಯೂನಿಯನ್ ಬ್ಯಾಂಕ್ ಕರ್ನಾಟಕ ವಲಯದ ಮುಖ್ಯಸ್ಥರಾದ ನವನೀತ್ ಕುಮಾರ್ ಹಾಗೂ KSRTC ವ್ಯವಸ್ಥಾಪಕ ನಿರ್ದೇಶಕರಾದ ರಾಚಪ್ಪರವರು ಒಪ್ಪಂದ ಪತ್ರಕ್ಕೆ ಸಹಿ ಹಾಕಿ ಒಪ್ಪಂದ ಪತ್ರವನ್ನು ಹಸ್ತಾಂತರ ಮಾಡಿಕೊಂಡಿದ್ದಾರೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸಿಬ್ಬಂದಿಗಳಿಗೆ 1.20 ಕೋಟಿ ಪ್ರೀಮಿಯಂ ರಹಿತ, ಅಂದರೆ ಯಾವುದೇ ಕಂತನ್ನು ಕಟ್ಟೋ ಅಂಥ ಅವಶ್ಯಕತೆ ಇರಲ್ಲ, ಅಪಘಾತ ವಿಮೆಯನ್ನು ಜಾರಿ ಮಾಡಿದೆ. ಬೆಂಗಳೂರಿನಲ್ಲಿ ಗುರುವಾರ ನಡೆದ ಕಾರ್ಯಕ್ರಮದಲ್ಲಿ ಯೂನಿಯನ್ ಬ್ಯಾಂಕ್ ಹಾಗೂ KSRTC ನಡುವೆ ಒಡಂಬಡಿಕೆಯಾಗಿದೆ. ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿರವರ ನೇತೃತ್ವದಲ್ಲಿ ಸಮ್ಮುಖದಲ್ಲಿ ರಾಚಪ್ಪ ಹಾಗೂ ಯೂನಿಯನ್ ಬ್ಯಾಂಕ್ನ ನಡುವೆ ಒಪ್ಪಂದ ಆಗಿದೆ. ಇದೇ ವೇಳೆ ಮಾತನಾಡಿದ ರಾಮಲಿಂಗಾರೆಡ್ಡಿರವರು, ಈ ಯೋಜನೆ ಯೂನಿಯನ್ ಬ್ಯಾಂಕ್ನಲ್ಲಿ ವೇತನ ಪಡೆಯುತ್ತಿರುವ ನೌಕರರು ಅಪಘಾತದಲ್ಲಿ ಏನಾದರೂ ಆಕ್ಸಿಡೆಂಟಲಿ ಡೆತ್ ಆದರೆ ಅವರ ಅವಲಂಬಿತ ಕುಟುಂಬದವರಿಗೆ, ಹೆಂಡತಿ, ಮಕ್ಕಳು ಹಾಗೂ ತಂದೆ ತಾಯಿ ಅವರಿಗೆ 1.20 ಕೋಟಿ, ಅಂದರೆ 1.25 ಕೋಟಿ ಅಪಘಾತ ವಿಮೆ ಪರಿಹಾರವನ್ನು ಸಿಗತ್ತೆ. ನೌಕರರು ಶಾಶ್ವತ ಅಂಗವೈಕಲ್ಯತೆ ಹಾಗೂ ಭಾಗಶಃ ಅಂಗವೈಕಲ್ಯತೆಗೆ ಒಳಗಾದವರಿಗೆ 1 ಕೋಟಿವರೆಗೂ ವಿಮೆಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಡೆಬಿಟ್ ಕಾರ್ಡಿನ ಮೇಲೆ ಸುಮಾರು 15 ಲಕ್ಷದವರೆಗೂ ಅಪಘಾತ ವಿಮೆ ಇರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಅದ್ರ ಜೊತೆಯಲ್ಲಿ ಸ್ವಾಭಾವಿಕವಾಗಿ ಮರಣ ಹೊಂದಿದರೆ ಸುಮಾರು 5 ಲಕ್ಷ ರೂಪಾಯಿವರೆಗೂ ವಿಮೆ ಕೊಡೋಂಥ ಒಂದು ಅದ್ಭುತ ಯೋಜನೆ ಅಂತಲೇ ಹೇಳ್ಬೋದು. ದೇಶದ ಅತಿ ದೊಡ್ಡ ಸಾರಿಗೆ ಸಂಸ್ಥೆ ಮೊದಲ ಬಾರಿಗೆ 1.20 ಕೋಟಿ ಅಪಘಾತ ವಿಮೆಯನ್ನು ತನ್ನ ನೌಕರರಿಗಾಗಿ ಜಾರಿ ಮಾಡಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ
ಎಸ್ ಭರತ್, KSRTC ನಿರ್ದೇಶಕಿ ಕೆ ನಂದಿನಿ ದೇವಿ, ಯೂನಿಯನ್ ಬ್ಯಾಂಕ್ನ ಪ್ರಾದೇಶಿಕ ಮುಖ್ಯಸ್ಥರಾದ ವೆಂಕಟ್ ಸುಧೀರ್ ಅವರು ಹಾಗೂ CRC ಸಹಾಯಕ ವ್ಯವಸ್ಥಾಪಕ ನಿರ್ದೇಶಕ CR ನಾಗಭೂಷಣ್, ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕ ನಾಗರಾಜ್ ದೇಶನೂರ್ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. KSRTC MD ಇಂದ ಹಿಡಿದು ಪ್ರತಿಯೊಬ್ಬರಿಗೂ ಈ ವಿಮೆ ಜಾರಿಯಾಗತ್ತೆ. 1.20 ಕೋಟಿ ಪ್ರೀಮಿಯಂ ರಹಿತ, ಯಾವುದೇ ಪ್ರೀಮಿಯಂ ಕಟ್ಟೋದಕ್ಕೆ ಅವಕಾಶ ಇಲ್ಲದೇ ಫ್ರೀಯಾಗಿ ವಿಮೆ ಅನ್ವಯ ಆಗುತ್ತೆ. ಯಾವುದೇ ಅಪಘಾತದಲ್ಲಿ ಮೃತಪಟ್ಟರು, ನೌಕರರು ಸೂಚಿಸಿದ ಕುಟುಂಬದ ಸದಸ್ಯರಿಗೆ ವಿಮೆ ಮೊತ್ತ ಸಿಗಲಿದೆ ಅಂತ ಹೇಳಿ ವ್ಯವಸ್ಥಾಪಕ ನಿರ್ದೇಶಕರಾದ M. ರಾಚಪ್ಪರವರು ತಿಳಿಸಿದ್ದಾರೆ. ಸಂಸ್ಥೆಯಲ್ಲಿ ಸುಮಾರು 18,500 ಸಿಬ್ಬಂದಿಗಳಿದ್ದಾರೆ. 3,000 ನೌಕರರು ಯೂನಿಯನ್ ಬ್ಯಾಂಕ್ನಲ್ಲಿ ಖಾತೆಯನ್ನು ಹೊಂದಿದ್ದು ವಿಮೆ ಪಡೆಯಲು ಇಚ್ಛಿಸಿದರೆ ತಮ್ಮ ವೇತನ ಖಾತೆಯನ್ನು ಯೂನಿಯನ್ ಬ್ಯಾಂಕಿಗೆ ವರ್ಗಾಯಿಸಬೇಕು. ಜೊತೆಯಲ್ಲಿ ಸಂಸ್ಥೆ ನೀಡುವ ಅರ್ಜಿಯನ್ನು ಭರ್ತಿ ಮಾಡಿ ಕೊಡಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಪ್ರತಿ ಘಟಕದಲ್ಲೂ ವ್ಯವಸ್ಥಾಪಕರ ಮೂಲಕ ಅರ್ಜಿಯನ್ನು ನೀಡಲಾಗತ್ತೆ. ನೌಕರರ ಮಕ್ಕಳಿಗೆ ಶೈಕ್ಷಣಿಕವಾಗಿ 15,000 ರೂಪಾಯಿ ಸಹಾಯಧನ ಕೂಡ ಸಿಗತ್ತೆ. ಸಾರಿಗೆ ನೌಕರರು ಇದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರೆ ಬೇರೆ ನಿಗಮಗಳಲ್ಲೂ ಕೂಡ ಇದನ್ನು ಅಳವಡಿಸಿಕೊಳ್ಳಲು ಸೂಚಿಸಿದೆ ಅಂತ ತಿಳಿಸಿದೆ. ಹೊಸ ವರ್ಷದ ಈ ಶುಭ ಸಂದರ್ಭದಲ್ಲಿ KSRTC ಚಾಲಕರು, ನಿರ್ವಾಹಕರು, ನೌಕರರು, ಕಾರ್ಮಿಕರಿಗೆ ಸರ್ಕಾರ ಬಂಪರ್ ಗಿಫ್ಟನ್ನು ನೀಡಿದೆ. ಈ ಬಂಪರ್ ಗಿಫ್ಟನ್ನು ಉಪಯೋಗವನ್ನು ಪ್ರತಿಯೊಬ್ಬ ನೌಕರರು ಹಾಗೂ ಕುಟುಂಬ ವರ್ಗದವರು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.